ಬಿಜೆಪಿ ಫಾಲೋ ಮಾಡ್ತಿದ್ದ ಮುಸ್ಲಿಂ ವ್ಯಕ್ತಿಯ ಏಜೆನ್ಸಿ ಬಂದ್ ಮಾಡಿಸಿದ ಲೀಚಿ ಸೇಲ್ಸ್ ಮ್ಯಾನೇಜರ್. ಹೌದು, ಮುಸ್ಲಿಂ ಆದರೂ ಕೂಡ ತಮ್ಮ ಉದ್ಯಮದ ಜೊತೆಗೆ ಬಿಜೆಪಿ ಪಕ್ಷದ ಕಟ್ಟ ಅಭಿಮಾನಿ. ಅದರಲ್ಲೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಈತ ಹೋಗ್ತಾ ಇದ್ರು. ಲೀಚಿ ಬ್ರ್ಯಾಂಡ್ನಲ್ಲಿ ಸೂಪರ್ ಸ್ವಾಕಿಸ್ಟ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಮುಸ್ಲಿಂ ಆಗಿದ್ದು ಬಿಜೆಪಿಗೆ ಸಪೋರ್ಟ್ ಮಾಡ್ತೀಯಾ ಅಂತ ಲೀಚಿ ಫ್ರಾನ್ಸ್ ಬ್ಯೂರೋಜಿಸ್ ಸೇಲ್ಸ್ ಮ್ಯಾನೇಜರ್ ಏಜೆನ್ಸಿಯನ್ನ ಬಂದ್ ಮಾಡಿದ್ದಾರೆ ಎಂದು ಗಂಭೀರವಾಗಿ ಆರೋಪಗಳನ್ನು ಇಲ್ಲಿ ಮಾಡಲಾಗಿದೆ. ಮಹಮ್ಮದ್ ಸಿದ್ದಿಕ್ ಸಿಂಘೋಟಿ ಎಂಬ ಇವರು ಸುಮಾರು 6 ವರ್ಷಗಳಿಂದ ಲೀಚಿ ಫ್ರಾನ್ಸ್ ಬ್ಯೂರೋಜಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಸೂಪರ್ ಸ್ವಾಕಿಸ್ಟ್ ಆಗಿ ಧಾರವಾಡ ಜಿಲ್ಲೆಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಲೀಚಿ ಬ್ರ್ಯಾಂಡ್ ತುಮಕೂರಿನಲ್ಲಿ ಪ್ಲಾಂಟ್ ಇದ್ದು ಅಲ್ಲಿಂದ ಧಾರವಾಡ ಜಿಲ್ಲೆಗೆ ಮಹಮ್ಮದ್ ಸಿಂಘೋಟಿ ಸೂಪರ್ ಸ್ವಾಕಿಸ್ಟ್ ಆಗಿದ್ರು. ಇವರು ಬಿಜೆಪಿ ಕಟ್ಟ ಅಭಿಮಾನಿ ಕೂಡ ಹೌದು. ಪ್ರಹ್ಲಾದ್ ಜೋಶಿ ಅವರಿಗೆ ಹಜ್ಗೆ ಹೋಗಲು ಸಹಾಯ ಮಾಡಿದ್ರು. ಈಗ ಅವರ ಅಭಿಮಾನಿ ಕೂಡ ಆಗಿದ್ದಾರೆ. ಇನ್ನು ಇದೇ ಲೀಚಿ ಬ್ರ್ಯಾಂಡ್ನ ಸೇಲ್ಸ್ ಮ್ಯಾನೇಜರ್ ಆಜಿರ್ ಅಹಮದ್, ನೀನು ಮುಸ್ಲಿಂ ಆಗಿ ಬಿಜೆಪಿಗೆ ಸಪೋರ್ಟ್ ಮಾಡ್ತೀಯಾ? ಮಹಮ್ಮದ್ ಬಗ್ಗೆ ಸುಳ್ಳು ಮಾಹಿತಿಗಳನ್ನು ಮೇಲ್ ಮಾಡಿ ಏಜೆನ್ಸಿಯನ್ನು ಬಂದ್ ಮಾಡಿಸಿ ತನ್ನ ಗೆಳೆಯನಿಗೆ ಕೊಡಿಸಿದ್ದಾನೆಂದು ನೊಂದ ಮಹಮ್ಮದ್ ಆರೋಪವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಫ್ರಾನ್ಸ್ ಬ್ಯೂರೋಸಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಲೀಚಿ ಬ್ರ್ಯಾಂಡ್ RSM ಸೇಲ್ಸ್ ಮ್ಯಾನೇಜರ್ ಆಜಿರ್ ಅಹಮದ್ SDPI ವಿಚಾರವಾದಿ ಆಗಿದ್ದ. ಆದರೆ ಮಹಮ್ಮದ್ ಸಿಂಘೋಟಿ ಮುಸ್ಲಿಂ ಆಗಿ ಬಿಜೆಪಿ ಪರ ಓಡಾಡ್ತಿದ್ದಾನೆ. ಇದಕ್ಕೆ ಕೋಪಗೊಂಡ ಏಜೆನ್ಸಿ ಬಂದ್ ಮಾಡಿದ್ದಾನಂತೆ. ಈ ಬಗ್ಗೆ ಬಿಜೆಪಿ ಮುಖಂಡರ ನಿಲುವು ತೆಗೆದುಕೊಂಡು ತಮ್ಮ ಕಾರ್ಯಕರ್ತನಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ತಮ್ಮ ಅಳಲನ್ನ ಜನತಾ ಟಿವಿಯ ಮುಂದೆ ತೋಡಿಕೊಂಡಿದ್ದಾರೆ. ನನ್ನ ಹೆಸರು ಸಿದ್ದಿಕ್ ಸಿಂಗೋಟಿ. ನನ್ನ ಫರ್ಮ್ ಇದೆ ಶಾ ಯುನಾನಿ ಸೆಂಟರ್. ನಾವು ಒಂದು ಸೂಪರ್ ಸ್ಟಾಕಿಸ್ಟ್ ಮಾಡಾಕತ್ತೀನಿ ಪ್ರಾನ್ ಬ್ಯೂರೋಜಿಸ್. ಒಂದು 5-6 ವರ್ಷ ಆಯ್ತು ನಾ ಮಾಡಾಕತ್ತೀನಿ ರೀ. ಏನು ಕಂಪ್ನಿದು ಏನು ಪ್ರಾಬ್ಲಮ್ ಇಲ್ಲ. ನನ್ನ ಒಂದು ಕೆಲಸ ಇತ್ತು ರೀ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕಡೆ. ನಾ ಹೋಗಿ ಮಾಡ್ಕೊಂಬದೀವಿ. ಆಗಿನ ಸ್ವಲ್ಪ ಫ್ಯಾನ್ ಆಗಿಬಿಟ್ಟಿವಿ ನಾವು ಮತ್ತು ಮುನ್ನಾ ಏನಪ್ಪರಿ ಕಂಟಿನ್ಯೂ ಒಂದು 6 ತಿಂಗಳಂತೂ ಅವ್ರ ಜೊತೆ ಅಡ್ಡಾಡಕತ್ತೀವಿ ರೀ. RSM ಬಂದನ್ರಿ ಒಬ್ಬ, ಒಂದು ಯಾಸೀರ್ ಅಹಮದ್. ಅವ ನೋಡಿ ನಮ್ಮ ಇಬ್ಬರಿಗೆ BJP ಫಾಲೋ ಮಾಡಾಕತ್ತೀರಿ ನೀವು, ಅದಕ್ಕೆ ನಮ್ಮ ಏಜೆನ್ಸಿ ತೊಗೊಂಡ್ಬಿಟ್ಟಾನ್ರಿ. ಸ್ವಲ್ಪ ಸೂಪರ್ ಸ್ಟಾಕಿಸ್ಟ್ ರೀ, ಧಾರವಾಡ ಡಿಸ್ಟ್ರಿಕ್ಟ್ ಸೂಪರ್ ಸ್ಟಾಕಿಸ್ಟ್ ಪ್ರಾನ್ ಬ್ಯೂರೋಜಿಸ್. ಪ್ರಾಡಕ್ಟ್ ಲೀಚಿ, ಡ್ರಿಂಕೋ, ಪೊಟ್ಯಾಟೊ, ಬಿಸ್ಕೆಟ್ಸ್ ಅದೆಲ್ಲ ಇದೆ. 6 ವರ್ಷದಿಂದ ಏನು ಪ್ರಾಬ್ಲಮ್ ಇಲ್ಲ, ನಾ ಮಾಡಾಕತ್ತೀನಿ. BJP ಫಾಲೋ ಮಾಡಾಕತ್ತೀನಿ ರೀ. ಅದ್ರ ಸಂಬಂಧ ಇವ್ರು ಹಿಂಗೆ ಮಾಡ್ಯಾರ. ಸ್ವಲ್ಪ ನ್ಯಾಯ ಮಾಡಿಕೊಡ್ರಿ ನಮ್ಗೆ ಸರ್. ಈಗ ಅವ್ರು ನಿಮ್ಮ RSM ಅದಾರಲ್ಲ, ಅವ್ರು ಏನಾರ ಕಾಂಗ್ರೆಸ್ ಅಂದ್ರೆ ಅವರು SDPI ವಿಚಾರ ಇದೆ ಅವ್ರದ್ದು. ನಾವು ಸ್ವಲ್ಪ BJP ಫಾಲೋ ಮಾಡಾಕತ್ತೀವಲ್ಲ ಸರ್, ಅದಕ್ಕೆ ಹಿಂಗೆ ಮಾಡ್ಯಾರ ನೋಡ್ರಿ. ಅವ್ರು SDPI ಇದ್ದಾರ, BJP ಫಾಲೋ ಇದ್ದಕ್ಕೆ ನಿಮ್ಮ ಟಾರ್ಗೆಟ್ ಮಾಡಿ ಅವ್ರು ಸ್ವಲ್ಪ ಪವರ್ ಜಾಸ್ತಿ ಇದೆ ಅದರ ಕಂಪ್ನಿ ಒಳಗೆ. ಅದಕ್ಕೆ ನನ್ನ ಏಜೆನ್ಸಿ ಬಂದ್ ಮಾಡಿಬಿಟ್ರೆ. ಒಂದು 3 ತಿಂಗಳಂತ ಸ್ವಲ್ಪ ಬಂದ್ ಮಾಡಿದ್ದು. ಸ್ವಲ್ಪ ನಮ್ಗೆ ಏನಿದೆ ಹೆಲ್ಪ್ ಮಾಡಿಕೊಡ್ರಿ ಸರ್. ಈಗ ನಿಮ್ಗೆ ಏನೋ ನೋಟಿಸ್ ಏನಾದ್ರು ಕೊಟ್ಟಿದ್ರ ಅವರು ಬಂದ್ ಮಾಡ್ತೀವಿ? ಇಲ್ಲ ಏನು ಹೇಳಿಲ್ಲ ಸರ್. ಬರೀ ಕಂಪ್ನಿಗೆ ಉಲ್ಟಾ ಪಲ್ಟಾ ಮೇಲ್ ಹಾಕಿ ಬಂದ್ ಮಾಡಿದ್ರಿ. ಆಮೇಲೆ ಏನೋ ಯಾರೋ ಜೀವ ಬೆದರಿಕೆ ಧಮಕಿ ಹಾಕಿದಾರೆ? ಅವ್ರ ಫ್ರೆಂಡ್ಗೆ ಕೊಟ್ಟಾರ. ನಮ್ಮ ಏಜೆನ್ಸಿ ತಗೊಂಡು ಅವ್ರ ಫ್ರೆಂಡ್ ಕೊಟ್ಟಾರಿ. ಅವ್ರ ಫ್ರೆಂಡ್ ತಮ್ಮ ಅದನ್ರಿ, ಅವ್ನ ಕಂದಿ ಸ್ವಲ್ಪ ಫೋನ್ ಮಾಡಿ ಪ್ರೆಷರ್ ಮಾಡಾಕತ್ತಾನ್ರಿ. ಅವ ಅಲ್ಲೇ ಸಪ್ಲೈ ಮಾಡಬೇಡ, ಏನು ಮಾಡಬೇಡ, ನಾ ತಗೊಂಡಿವಿ, ನೀವು ಬಿಡ್ಬೇಡ, ಆ ಟೈಪ್ ಧಮಕಿ ಕೊಡಾಕತ್ತಾರ ಅವ್ರು. ಅದಕ್ಕೆ ಸ್ವಲ್ಪ ನ್ಯಾಯ ಮಾಡಿಕೊಡ್ರಿ ಸರ್. ಈಗ ಬಿಜೆಪಿಗೆ ಅಡ್ಡಾಡಿದ್ದಕ್ಕೆ ನಿಮ್ಗೆ? ಹೌದು, BJP ನಾವು ಜೊತೆ ಅಡ್ಡಾಡಿದ್ದೆ, ಐನಾಪುರ ಜೊತೆ ಅಡ್ಡಾಡಿದ್ದೆ. ಅದಕ್ಕೆ ಹಿಂಗೆ ಮಾಡ್ಯಾರ ಇವ್ರು. ಮತ್ತು ಹೇಳಾರವರು ನೀವು CM ಕಡೆ ಹೋಗ್ತೀರಿ ಮತ್ತು PM ಕಡೆ ಹೋಗ್ತೀರಿ, ಅವು ಎಲ್ಲ ಯಾರು ಏನು ನಾವು ಮಾಡೋದಿಲ್ಲ ಅಂತ ಹಂಗ ಹಿಡಿದ್ರೆ ನಿಮ್ಗೆ? ನೀವು ಈಗ ಯಾರ್ಯಾರ ಜೊತೆ ಅಡ್ಡಾಡಕತ್ತಿರಲ್ಲ, ಅದ್ ಬಿಟ್ಟು CM PM ಯಾರ ಕಡೆ ಹೋಗ, ಏನೂ ಆಗಂಗಿಲ್ಲ. ಅದು ಹಿಂಗೆ ಮಾಡ್ಯಾರ ಇವ್ರು. ನಿಮ್ಮ ಹೆಸರು? ಮೊಹಮ್ಮದ್ ಸಿದ್ದಿಕ್ ಸಿಂಗೋಟಿ.